ಹಲೋ ಎವ್ರಿವನ್. ಸೊ ಇವತ್ತು ನಾವು ಪ್ಲಾಂಟ್ ಕಿಂಗ್ಡಮಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಬಗ್ಗೆ ಸ್ಟಡಿ ಮಾಡಕ್ಕೆ ಹೋಗ್ತಿದ್ದೀವಿ. ಅದು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ. ಈ ಟಾಪಿಕ್ ಅನ್ನುವಂಥದ್ದು ಭಾಳ ಸಲ ಕ್ವೆಶನ್ಸ್ಗಳಾಗಿ ಬರುತ್ತೆ ನಿಮಗೆ. ಓಕೆ, ಸೊ ಈ ಟಾಪಿಕನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಗೆ ನಾವು ಕಲಿಯುವಂಥದ್ದು, ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಓಕೆ, ಸೊ ಎಕನಾಮಿಕ್ ಆ್ಯಂಡ್ ಎಕಲಾಜಿಕಲ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ. ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇರ್ಬೋದು. ಏನು ಅಂತ ಹೇಳಿದ್ರೆ ಹಾಫ್ ಆಫ್ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ನಡೆಯುವಂಥದ್ದು ಆಲ್ಗೆ ಅಂತಾನೆ. ಯಾಕೆ? ಆಲ್ಗೆ ಅನ್ನುವಂಥದ್ದು ಪ್ರೊಡ್ಯೂಸರ್ಸ್ ಆಗಿರುತ್ತೆ. ಪ್ರೊಡ್ಯೂಸರ್ಸು ಫುಡ್ ಚೈನಲ್ಲಿ ಫಸ್ಟ್ ಫುಡ್ಡನ್ನು ಪ್ರೊಡ್ಯೂಸ್ ಮಾಡುವಂಥ ಆರ್ಗ್ಯಾನಿಸಮ್ಸ್ ಆಗಿರುತ್ತೆ. ಆ ಪ್ರೊಡ್ಯೂಸರ್ಸ್ ಇಂದನೇ ಡಿಪೆಂಡ್ ಆಗಿಬಿಟ್ಟು ಬೇರೆ ಲೆವೆಲಲ್ಲಿ ಬರುವಂಥ ಆರ್ಗ್ಯಾನಿಸಮ್ಸು ಸಹ ಸರ್ವೈವ್ ಆಗುವಂಥದ್ದು ಅಲ್ವಾ? ಸೊ ಹಾಗಾಗಿ ಆಲ್ಗೆಗೆ ಒಂದು ಭಾಳ ದೊಡ್ಡ ಎಕಲಾಜಿಕಲ್ ಇಂಪಾರ್ಟೆನ್ಸ್ ಇದೆ. ದ್ಯಾಟ್ ಈಸ್ ಫಿಕ್ಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಆನ್ ಅರ್ತ್. ಓಕೆ, ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿದ್ರೆ ಬಹುಶಃ ಸಮ್ ಮೈಟ್ ಆರ್ಗ್ಯೂ ಟ್ರೀಸ್ಗಳಿಗಿಂತ ಜಾಸ್ತಿ ಆಲ್ಗೆಗೆ ಸಹ ಇಂಪಾರ್ಟೆನ್ಸ್ ಇರ್ಬೋದು ಅಂತ ತಿಳ್ಕೊಂಡು. ಇಲ್ಲಿ ನೀವು ನೋಡ್ಬೋದು, ಹಾಫ್ ಆಫ್ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ನಡೆಸುವಂಥದ್ದು ಆಲ್ಗೆನೇ ಆಗಿರುತ್ತೆ. ಇನ್ನು ಎಕನಾಮಿಕ್ ಇಂಪಾರ್ಟೆನ್ಸ್ಗಳಿಗೆ ಹೋಗೋಣ. ಎಕನಾಮಿಕ್ ಇಂಪಾರ್ಟೆನ್ಸ್ಗಳಿಗೆ ಹೋದಾಗ ವಿ ಸಿ ಎ ಸಬ್ಸ್ಟೆನ್ಸ್ ಕಾಲ್ಡ್ ಆಸ್ ಅಗಾರ್. ಓಕೆ, ಅಗಾರನ್ನು ನಾವು ಸಾಲಿಡಿಫೈಯಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ. ವಾಟರನ್ನು ಸಾಲಿಡ್ ಆಗಿ ಕನ್ವರ್ಟ್ ಮಾಡುವಂಥದ್ದು ಯಾವ ಜಾಗದಲ್ಲಿ ನಾವು ಮಾಡ್ಬೋದು? ಜೆಲ್ಲೀಸ್ಗಳನ್ನ ಕ್ರಿಯೇಟ್ ಮಾಡಬೇಕಾದ್ರೆ, ಐಸ್ ಕ್ರೀಮ್ಸನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ, ಇಂಥ ಪೋರ್ಷನ್ಸ್ಗಳಲ್ಲಿ ಅಥವಾ ಇಂಥ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಲ್ಲಿ ನಾವು ಅಗಾರನ್ನು ಯೂಸ್ ಮಾಡ್ತೀವಿ ಅಲ್ವಾ? ಅಗಾರನ್ನು ಯೂಸ್ ಮಾಡಬೇಕಾದ್ರೆ ನಾವು ಜೆಲಿಡಿಯಂ ಆ್ಯಂಡ್ ಗ್ರಾಸಿಲೇರಿಯಾ ಅನ್ನೋ ಆಲ್ಗೇಸನ್ನು ಯೂಸ್ ಮಾಡ್ತೀವಿ. ಈ ಆಲ್ಗೇಸಿಂದಾನೇ ನಾವು ಅಗಾರನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಇದನ್ನು ಶಾರ್ಟಾಗಿ ಕ್ವಿಕ್ಕಾಗಿ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಓಕೆ, ಜೆಲಿಡಿಯಂ ಅನ್ನೋದನ್ನು ಐ ವಿಲ್ ರೈಟ್ ಇಟ್ ಆಸ್ ಜೆಲಿ. ಗ್ರಾಸಿಲೇರಿಯಾನ ಗ್ರಾಸ್ ಅಂತ ಬರೀತೇನೆ. ಓಕೆ, ಸೊ ವಿ ಹ್ಯಾವ್ ಜೆಲಿ, ಗ್ರಾಸ್ ಆ್ಯಂಡ್ ದೆನ್ ಐಸ್ ಕ್ರೀಮ್. So remember it as jelly, grass and ice cream. Jelly stands for Gelidium, grass stands for Gracilaria, then we have ice cream. ಈ Gelidium and Gracilaria ಯೂಸ್ ಮಾಡಿಕೊಂಡು ವಿ ಟೇಕ್ ಅಗಾರ್, ಅದನ್ನು ನಾವು ಐಸ್ ಕ್ರೀಮ್ ಮಾಡಲಿಕ್ಕೆ ಯೂಸ್ ಮಾಡ್ಕೊತೀವಿ. ಓಕೆ, ದೆನ್ ಲೆಟ್ಸ್ ಗೋ ಟು ಕ್ಲೋರೆಲ್ಲಾ. ಕ್ಲೋರೆಲ್ಲಾದಲ್ಲಿ ಫಸ್ಟ್ ಫ್ಯೂ ಲೆಟರ್ಸನ್ನು ಗಮನಿಸಿ. ಕ್ಲೋರ್, CHLOR ಅನ್ನೋ ವರ್ಡ್ ಇದೆ ಅಲ್ವಾ? ಕ್ಲೋರ್ ಈಸ್ ರಿಲೇಟೆಡ್ ಟು ಕ್ಲೋರೋಫಿಲ್. ಕ್ಲೋರೋಫಿಲ್ ಅಂತ ಹೇಳಿದ್ರೆ ಫೋಟೋಸಿಂಥಸಿಸ್ ನಡೆಸುವಂಥ ಪಿಗ್ಮೆಂಟ್ ಅಲ್ವಾ? ಸೊ ಇದು ಆಲ್ರೆಡಿ ನಾವು ಆಲ್ಗೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಕ್ಲೋರೆಲ್ಲಾ, ಇದರಲ್ಲಿ ಕ್ಲೋರೆಲ್ಲಾದಲ್ಲೇ ಇಟ್ ಈಸ್ ವೆರಿ ರಿಚ್ ಇನ್ ಪ್ರೋಟೀನ್ಸ್. ಸೊ ಪ್ರೋಟೀನ್ಸಲ್ಲಿ ರಿಚ್ ಆಗಿರೋದ್ರಿಂದ ಸ್ಪೇಸ್ ಟ್ರಾವೆಲರ್ಸ್ಗೆ ಫುಡ್ ಸಪ್ಲಿಮೆಂಟ್ ಆಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ದೆನ್ ಲೆಟ್ಸ್ ಲುಕ್ ಇನ್ ಟು ಅನದರ್ ಎಕ್ಸಾಂಪಲ್ ಆಫ್ ಫುಡ್ ಸಪ್ಲಿಮೆಂಟ್ಸ್ ಆಗಿ ಆಲ್ಗೆನ ಯೂಸ್ ಮಾಡೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ವಿ ಹ್ಯಾವ್ ಪೋರ್ಫೈರಾ, ಲ್ಯಾಮಿನೇರಿಯಾ ಆ್ಯಂಡ್ ಸಾರ್ಗ್ಯಾಸಮ್. ಇದನ್ನು ನಾವು ಕ್ವಿಕ್ ಆಗಿ ಹೇಗೆ ನೆನ್ಪಿಟ್ಕೊಳ್ಳುವಂಥದ್ದು? ಲೆಟ್ಸ್ ರೈಟ್ ಪ್ಲೇ, ದೆನ್ ಲರ್ನ್, ಆಮೇಲೆ ಸ್ಲೀಪ್, ದೆನ್ ಐ ವಿಲ್ ರೈಟ್ ಮೆಂಟಲ್, ಆಮೇಲೆ ಫುಡ್. ನಾವು ರಿಮೆಂಬರ್, ಪ್ಲೇ, ಲರ್ನಿಂಗ್ ಆ್ಯಂಡ್ ಸ್ಲೀಪಿಂಗ್ ಆಲ್ ತ್ರೀ ಆರ್ ವೆರಿ ಗುಡ್ ಫಾರ್ ಅವರ್ ಮೆಂಟಲ್ ಹೆಲ್ತ್ ಅಲ್ವಾ? ನಮ್ಮ ಮೆಂಟಲ್ ಫುಡ್ ಆಗಿ ಕೆಲಸ ಮಾಡುತ್ತೆ. ಏನು? ಪ್ಲೇಯಿಂಗ್, ಲರ್ನಿಂಗ್ ಆ್ಯಂಡ್ ಸ್ಲೀಪ್. ಸೊ ಇದೆಲ್ಲ ಫಸ್ಟ್ ಲೆಟರ್ಸನ್ನು ತಗೊಳ್ಳೋಣ. ಪ್ಲೇಯಲ್ಲಿ ಪಿ, ಲರ್ನಲ್ಲಿ ಎಲ್, ಸ್ಲೀಪಲ್ಲಿ ಎಸ್, ದೆನ್ ಎಮ್, ಮೆಂಟಲಿಂದ ಎಮ್, ದೆನ್ ಐ ವಿಲ್ ಟೇಕ್ ಫುಡ್. ಓಕೆ, PLSM, ಫುಡ್. P stands for porphyra, L stands for laminaria, S stands for sargassum, M stands for marine. Marine ಅಂತ ಹೇಳಿದ್ರೆ ಸಿ ವಾಟರ್ಸ್ ಆ್ಯಂಡ್ ಓಷನ್ ವಾಟರ್ ಕಂಡೀಷನ್ಸ್. ಓಕೆ, ಅದು ಮೂರನ್ನು ನಾವು ಏನಾಗಿ ಯೂಸ್ ಮಾಡ್ತಿದ್ದೀವಿ? ಫುಡ್ನ ರೀತಿಯಲ್ಲಿ ಯೂಸ್ ಮಾಡ್ತಿದ್ದೀವಿ. ಸೊ ಹೋಪ್ ದಿಸ್ ಶಾರ್ಟ್ ವಿಡಿಯೋ ಹಸ್ ಹೆಲ್ಪ್ ಯು ಇನ್ ಲರ್ನಿಂಗ್ ದ ಕಾನ್ಸೆಪ್ಟ್ ಆಫ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ. ಥ್ಯಾಂಕ್ ಯು.